ಅದು ಬಡಿಗೆ ಎಲ್ಲದ ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್. ಕೆಸೆಟ್ 2025 ಜೂನ್ 2025 ನೆಟ್ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಯಶಸ್ಸು ಪಡೆಯುವ ಸಲುವಾಗಿ ಪೇಪರ್ 1 ಕಡೆಗೆ ತಾವೆಲ್ಲರೂ ಹೆಚ್ಚಿನ ಗಮನ ಕೊಡಬೇಕು. ಪೇಪರ್ 1ನಲ್ಲಿ ಯೂನಿಟ್ ನಂಬರ್ 3 ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಈ ಘಟಕದಲ್ಲಿ ಒಂದು ಪ್ಯಾಸೇಜ್ ಕೇಳುತ್ತಾರೆ. 10 ಮಾರ್ಕ್ಸ್ 5 ಕ್ವಶನ್ 10 ಅಂಕಗಳು ಇವೆ. ಅಕಾರ್ಡಿಂಗ್ ಟು ಮೈ ಓನ್ ಎಕ್ಸ್ಪೀರಿಯನ್ಸ್, ಯೂನಿಟ್ ನಂಬರ್ 3 ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಇಸ್ completely easy, completely simple. 10 marks are in your pocket. ಪರೀಕ್ಷೆಗೆ ಹೋಗುವ ಮುಂಚೆನೆ ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿರ್ಬೇಕು. ನೀವು ಪ್ಯಾಸೇಜ್ ಕಾಂಪ್ರಿಹೆನ್ಷನ್ದಲ್ಲಿ 10ಕ್ಕೆ 10 ಮಾರ್ಕ್ಸ್ ನಾನು ಪಡೆಯಲೇಬೇಕು ಮತ್ತು ಪಡೆಯುತ್ತೇನೆ ಎಂಬ ಆತ್ಮವಿಶ್ವಾಸ ನಿಮ್ಮ ಹತ್ರ ಇರಬೇಕು. ಈ ಪ್ಯಾಸೇಜ್ ಕಾಂಪ್ರಿಹೆನ್ಷನ್ದಲ್ಲಿ ಮಾರ್ಕ್ಸ್ ಪಡೆಯಬೇಕಾದ್ರೆ ಒಂದೇ ಒಂದು ಕೆಲಸ ಏನು, ಪರೀಕ್ಷೆ ಹೋಗೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು 50 ಪ್ಯಾಸೇಜ್ ಅನ್ನ ನೀವು ಬಿಡಿಸಿರಲೇಬೇಕು. 50 ಪ್ಯಾಸೇಜ್ ಪ್ರಾಕ್ಟೀಸ್ ಮಾಡಿದರೆ 10ಕ್ಕೆ 10 ಮಾರ್ಕ್ಸ್ ನಿಮಗೆ ಸಿಕ್ಕೇ ಸಿಗುತ್ತವೆ. ಆದ್ರೆ ನನ್ನ ಅನುಭವ ಪ್ರಕಾರ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಇದ್ದವರು ಈ ಯೂನಿಟ್ ಬಗ್ಗೆ ಪ್ರಾಕ್ಟೀಸ್ ಮಾಡುವುದಿಲ್ಲ. ದಯವಿಟ್ಟು ನೀವು ಅದೇ ತಪ್ಪನ್ನ ಮಾಡಬೇಡ್ರಿ. ಇರೋದೇ 5 ಕ್ವಶನ್. 5 ಕ್ವಶನ್ ಅಲ್ಲಿ 3 ಕ್ವಶನ್ ಅಂತೂ ಕಂಪ್ಲೀಟ್ಲಿ ಈಸಿ, ಅಲ್ಲೇನೋ ನೋ ಡೌಟ್. 3 ಕ್ವಶನ್, ಇನ್ನು ಉಳಿತಿ 2 ಕ್ವಶನ್. 2 ಕ್ವಶನ್ ಸಲುವಾಗಿ ನಾವು ಇಷ್ಟೊಂದು ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗ್ತದ್ರಿ, ಎಕ್ಸಾಮ್ ಹಾಲ್ ಅಲ್ಲಿ ವಿದೌಟ್ ಪ್ರೆಷರ್ ಯು ಕ್ಯಾನ್ ಸಾಲ್ವ್ ದ ಪ್ಯಾಸೇಜ್. ಯಾವುದೇ ಆತಂಕ ಇಲ್ಲದೇ ನಾವು ಪ್ಯಾಸೇಜ್ ಅನ್ನ ಸಾಲ್ವ್ ಮಾಡಬಹುದು ಪರೀಕ್ಷೆದೊಳಗೆ. ಹಾಗಾದ್ರೆ ಏನು ಮಾಡಿದ್ರೆ 10ಕ್ಕೆ 10 ಮಾರ್ಕ್ಸ್ ಸಿಗ್ತಾವ್ರಿ ಸರ್? ಏನಿಲ್ಲ, ಯಾವುದೇ ಪ್ಯಾಸೇಜ್ ತಗೊಳ್ರಿ. ಪ್ಯಾಸೇಜ್ ಬಿಡಿಸುವಾಗ ಒಂದು ಇಂಗ್ಲಿಷ್ ಮೀಡಿಯಂ, ಒಂದು ಕನ್ನಡ ಮೀಡಿಯಂ. ಓಕೆ, ಮ್ಯಾಕ್ಸಿಮಮ್ ಕನ್ನಡದ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ಪ್ಯಾಸೇಜ್ ಅನ್ನ ಸಾಲ್ವ್ ಮಾಡುತ್ತಾರೆ, ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಇಂಗ್ಲಿಷ್ ಅನ್ನ ಸಾಲ್ವ್ ಮಾಡುತ್ತಾರೆ. ಅಥವಾ ನನ್ನ ಒಂದು ಅನುಭವದ ಪ್ರಕಾರ ಕನ್ನಡ ಪ್ಯಾಸೇಜ್ಗಿಂತ ಇಂಗ್ಲಿಷ್ ಪ್ಯಾಸೇಜ್ ಸರಳವಾಗಿರುತ್ತದೆ. ಕನ್ನಡದ ಕೆಲವೊಂದು ಪದಗಳ ಅರ್ಥ ಗೊತ್ತಾಗುವುದಿಲ್ಲ, ಆದರೆ ಇಂಗ್ಲಿಷ್ ಪದಗಳ ಅರ್ಥ ಕಾಮನ್ ಆಗಿ ನಾವು ಎಲ್ಲೋ ಕೇಳಿರ್ತೀವಿ ಅಥವಾ ಓದಿರ್ತೀವಿ. ಓಕೆ, ಇನ್ನು ಪ್ಯಾಸೇಜ್ ಸಾಲ್ವ್ ಮಾಡುವಾಗ ಮ್ಯಾಕ್ಸಿಮಮ್ ಇಂಗ್ಲಿಷ್ ಪ್ಯಾಸೇಜ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕು. ಒಂದ್ಸಲ ಇಂಗ್ಲಿಷ್ ಪ್ಯಾಸೇಜ್ ಓದಿ ಮತ್ತೆ ಕನ್ನಡದೊಳಗೆ ಓದಿ, ಯಾಕಂದ್ರೆ ಅದು ಅದೇ ಟ್ರಾನ್ಸ್ಲೇಷನ್ ಇರ್ತೈತಿ ಅಲ್ರಿ ಸರ್, ಮತ್ತೆ ಕನ್ನಡ ಓದಿ ಮತ್ತೆ ಇಂಗ್ಲಿಷ್ ಓದೋದು, ಆ ತಪ್ಪು ಮಾಡಬೇಡ್ರಿ. ಯಾಕಂದ್ರೆ ಟೈಮ್ ಶಾರ್ಟ್ ಇರ್ತೈತಿ. ಇಲ್ಲಿ ಎಕ್ಸಾಕ್ಟ್ ಇದಕ್ಕೆ ಟೈಮ್ ಎಷ್ಟದ ನೋಡ್ರಿ, 5 ಕ್ವಶನ್ ಸಲುವಾಗಿ ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಯು ಶುಡ್ ಗಿವ್ 8 ಮಿನಿಟ್ಸ್. 8 ಮಿನಿಟ್ದೊಳಗೆ 10 ಮಾರ್ಕ್ಸ್ ಬರಲೇಬೇಕು. ಮ್ಯಾಕ್ಸಿಮಮ್ 8 ಮಿನಿಟ್ಸ್, ಮಿನಿಮಮ್ 6. 6ರಿಂದ 8 ಮಿನಿಟ್ದೊಳಗೆ ಪ್ಯಾಸೇಜ್ ಓದಿ ಪ್ರಶ್ನೆಯನ್ನ ಸಾಲ್ವ್ ಮಾಡಲೇಬೇಕು. ಮೀನ್ ಪ್ಯಾಸೇಜ್ ಸಾಲ್ವ್ ಮಾಡಬೇಕಾದ್ರೆ ಪ್ರತಿಯೊಂದು ಪ್ಯಾಸೇಜ್ ಮ್ಯಾಕ್ಸಿಮಮ್ 500ರಿಂದ 2000 ವರ್ಡ್ಸ್ಗಳು ಇರುತ್ತವೆ ಪ್ಯಾಸೇಜ್ದೊಳಗೆ. 500ರಿಂದ 500ರಿಂದ 2000 ಶಬ್ದಗಳು ಇರುವಂತ ಒಂದು ಪ್ಯಾಸೇಜ್ ಇರುತ್ತದೆ. ಪ್ಯಾಸೇಜ್ದೊಳಗೆ ಏನ್ ಮಾಡಿರ್ತಾರ್ರಿ, ಕಂಟಿನ್ಯೂಸ್ ಆಗಿ ಪ್ಯಾಸೇಜ್ ಕೊಡುವುದಿಲ್ಲ, ಒಂದೇ ಪ್ಯಾಸೇಜ್ ಇರುವುದಿಲ್ಲ. ಮ್ಯಾಕ್ಸಿಮಮ್ 2 ಪ್ಯಾರಾಗ್ರಾಫ್, 3 ಪ್ಯಾರಾಗ್ರಾಫ್, 4 ಪ್ಯಾರಾಗ್ರಾಫ್, ಹಿಂಗೆ ಪ್ಯಾರಾಗ್ರಾಫ್ ವೈಸ್ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ. ಇನ್ನು ಎಕ್ಸಾಮ್ ಹಾಲ್ ಒಳಗೆ ಹೋಗಿದ ತಕ್ಷಣ ನಿಮ್ಗೆ ಯಾಕೆ ಈ ಯೂನಿಟ್ದೊಳಗೆ ಕಾನ್ಫಿಡೆನ್ಸ್ ಬರ್ಬೇಕಂತಂದ್ರಿ, ಏನಾಗ್ತದೆ, ಇಲ್ಲಿ ನೀವು ಒಂದು ಸ್ವಲ್ಪ ಹೆಚ್ಚಿಗೆ ಟೈಮ್ ಕೊಟ್ರಂದ್ರೆ ಯು ವಿಲ್ ಗೆಟ್ ದ ಮಾರ್ಕ್ಸ್. ಇಲ್ಲಿ ಮಾರ್ಕ್ಸ್ ಬರಲೇಬೇಕು. ಮೊದಲನೇದು ಏನ್ ಮಾಡ್ಬೇಕು ನೋಡ್ರಿ, ಇನ್ನು ಈ ಪ್ಯಾಸೇಜ್ ಓದಿದ ಮೇಲೆ ಪ್ಯಾಸೇಜ್ ಕಂಪ್ಲೀಟ್
ಸರ್ ಪ್ಯಾಸೇಜ್ ಸಾಲ್ವ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಸರ್? ಎರಡು ಪದ್ಧತಿ ಇದಾವ್ರಿ, ಒಂದು ಹಳೆಯ ಪದ್ಧತಿ, ಒಂದು ಹೊಸ ಪದ್ಧತಿ. ಓಕೆ, ಈಗ ನಾನು ಸ್ವಲ್ಪ ಮೊದಲಿಗೆ ಏನು ಮಾಡ್ತೀನಿ ಸರ್, ಎರಡೂ ಹೇಳ್ತೀರಿ, ಆದ್ರೆ ಕರೆಕ್ಟ್ ಯಾವ್ದು ಫಾಲೋ ಮಾಡಬೇಕು ಮತ್ತೆ ಇಟ್ ಡಿಪೆಂಡ್ಸ್ ಅಪಾನ್ ಯು, ನಿಮ್ಮ ಮೇಲಿಂದ ಡಿಪೆಂಡ್. ಮತ್ತು ನೀವು ಯಾವ್ದು ಫಾಲೋ ಮಾಡಿರಿ ಸರ್ ಅಂತೇಳಿ ನೀವು ನನಗೆ ಪ್ರಶ್ನೆ ಕೇಳಿದ್ರೆ ನಾನು ಫಾಲೋ ಮಾಡಿದ್ದು ಹೇಳ್ತೀನಿ. ಪ್ಯಾರಾಗ್ರಾಫ್ ಅಂತ ಕೊಟ್ಟಿರ್ತಾರೆ, ನಾನಂತೂ ಇಂಗ್ಲೀಷ್ ಪ್ಯಾರಾಗ್ರಾಫೇ ಚಾಯ್ಸ್ ಮಾಡಿದ್ದೆ. ಓಕೆ, ಕನ್ನಡ ಅರ್ಥ ಆಗಂಗಿಲ್ಲ ಅಂತ ತಿಳ್ಕೊಂಡು ಇಂಗ್ಲೀಷ್, ಮತ್ತು ನಂದು ಸಬ್ಜೆಕ್ಟ್ ಮೇಜರ್ ಇಂಗ್ಲೀಷ್ ಲಿಟ್ರೇಚರ್ ಇರೋದ್ರಿಂದ ನಾನು ಇಂಗ್ಲೀಷನ್ನು ಚಾಯ್ಸ್ ಮಾಡಿದ್ದೆ. ಪ್ಯಾರಾಗ್ರಾಫ್ ಬಂದ ತಕ್ಷಣ ಏನು ಮಾಡ್ತಿದ್ದೆ ನಾನು, ಸರ್ ನೀವು ಪ್ಯಾರಾಗ್ರಾಫ್ ಮೊದಲಿಗೆ ಬಿಡಿಸ್ತಿದ್ರು ಏನೋ ಕೊನೆ ಒಳಗೆ ಬಿಡಿಸ್ತಿದ್ರಿ ನೀವು? ಇವೆಲ್ಲ ಕ್ವಶನ್ಸ್ ಅದಾವ್ರಿ. ಯಾವಾಗ ಬಿಡಿಸ್ತಿದ್ರಿ ಸರ್ ನೀವು? ಗುಡ್ ಕ್ವಶನ್ ಅಲ್ರಿ. ಸ್ಟಾರ್ಟಿಂಗ್ ಬಿಡಿಸ್ಬೇಕು, ಕೊನೆಗೆ ಬಿಡಿಸ್ಬೇಕು. ಕೊನೆಗೆ ಬಿಡಿಸಿದ್ರಂದ್ರೆ ಸತ್ತು ಕಲಂ. ಕೊನೆಗೆ ಬಿಡಿಸಿದ್ರಂದ್ರೆ ನಿಮಗೆ ಪ್ಯಾಸೇಜೇ ತಿಳಂಗಿಲ್ರಿ, ಅಕ್ಷರಗಳಿಗೆ ಕುಣಿತಿರ್ತಾವ ನಿಮ್ಮ ಕಣ್ಣಿದ್ರೆ ದಳ 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 ದಳ. ಕೊನೆ ಹಂತದೊಳಗೆ ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಬಿಡಿಸ್ಬಾರ್ದು. ಬಿಡಿಸಿದ್ರಿ 5 ಕ್ವಶನ್ದೊಳಗೆ ಒಂದೂ ಕ್ವಶನ್ ಕರೆಕ್ಟ್ ಆಗಂಗಿಲ್ಲ, ಯಾಕಂದ್ರೆ ಅಷ್ಟು ಪ್ರೆಷರ್ ಬಂದ್ಬಿಟ್ಟಿರ್ತದ ಮೈಂಡ್ ಮೇಲೆ. ಓದೋದು ಪ್ಯಾಸೇಜ್ ನೋಡಿನೇ ಎದೆ ಹೊಡ್ಕೊಂಡು ಡಬ್ ಬಂದಿರ್ತದೆ, ಡಬ್ ಅನ್ನೋದು ಹಸಿ ಆಗ್ತದೆ ಹೇಳ ಕೈ ಕಾಲು. ಹಂಗೆ ಮಾಡೋದಿಲ್ಲ. ಮತ್ತು ಬಿಡಿಸೋದು ಯಾವಾಗ? ನಾನು ಏನು ಮಾಡ್ತಿದ್ದೆ ಗೊತ್ತದ? ಪ್ಯಾಸೇಜ್ ಬಿಡಿಸ್ಬೇಕಾದ್ರೆ ಮೊದಲಿಗೆ ನಾನು ಕಮ್ಯುನಿಕೇಶನ್ ಕ್ವಶನ್ ಬಿಡಿಸ್ತಿದ್ದೆ, ಆಮೇಲೆ ICT ಕ್ವಶನ್ ಬಿಡಿಸ್ತಿದ್ದೆ, ಆಮೇಲೆ ಟೀಚಿಂಗ್ ಅಪ್ಟಿಟ್ಯೂಡ್ ಕ್ವಶನ್ ಬಿಡಿಸ್ತಿದ್ದೆ, ಆಮೇಲೆ ಹೈಯರ್ ಎಜುಕೇಶನ್ ಬಿಡಿಸಿನ್ರಿ, ಆಮೇಲೆ ಯಾವುದು ರಿಸರ್ಚ್ ಬಿಡಿಸಿನ್ರಿ, ಆಮೇಲೆ ಎನ್ವಿರಾನ್ಮೆಂಟ್, ಆಮೇಲೆ ನಾನು ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಬಿಡಿಸ್ತಿದ್ದೆ. ನಾನು ಅರ್ಧ ತಾಸು ಆದಮೇಲೆ ನಾನು ಪ್ಯಾಸೇಜ್ ಬಿಡಿಸ್ತಿದ್ರಿ, ಅರ್ಧ ತಾಸು ಆದಮೇಲೆ. ಯಾಕಂದ್ರೆ ಮೊದಲಿಗೆ ಇವು ನನ್ನ ಆರು ಟಾಪಿಕ್ ಫೇವ್ರೇಟ್. ನಾನು 6 ಟಾಪಿಕ್ದಾಗ ಫುಲ್ ಮಾರ್ಕ್ಸ್ ತೊಗೊಂಡು 7ನೇ ಟಾಪಿಕ್ ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಬಿಡಿಸ್ತಿದ್ದೆ. ಕೊನೆ ಹಂತದೊಳಗೂ ಇಲ್ಲ, 1 ತಾಸಿನ ಟೈಮ್ ಇರ್ತದೆ ರೀ, 30 ನಿಮಿಷ ಆಗನ ಪ್ಯಾಸೇಜ್ ಹಿಡಿತಿದ್ದೆ ನಾನು. ಮೊದಲಿಗೆ ತೊಗೊಂಡ್ರೆ ಏನಾಗ್ತದೆ ರೀ, ಮೊದಲಿಗೆ ನೀವು ಪ್ಯಾಸೇಜ್ ಬಿಡಿಸಿದ್ರೂ ಓಕೆ, ನೋ ಪ್ರಾಬ್ಲಮ್. ಆದರೆ ಜಾಸ್ತಿ ಟೈಮ್ ಕೊಡಬಾರ್ದು. ಮೊದಲಿಗೆ ಅಂತ ತಿಳ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬಿಡಿಸ್ರಿ. 15 ನಿಮಿಷ ಇದಕ್ಕೆ ಕೊಟ್ರಂದ್ರೆ ಮತ್ತೆಲ್ಲ ಗೇಮ್ ತಪ್ಪಾಗ್ಬಿಡ್ತದೆ. ಸ್ಟಾರ್ಟಿಂಗ್ 60 ನಿಮಿಷದೊಳಗೆ 15 ನಿಮಿಷ ಇದಕ್ಕೆ 10 ನಿಮಿಷಕ್ಕಿಂತ 10 ನಿಮಿಷ ಕೊಡಲೇಬಾರದು. ಕೊಟ್ರೂ 10ಕ್ಕೆ 10 ಮಾರ್ಕ್ಸ್ ಬರ್ಬೇಕ್ರಿ. ಸರ್ ಪ್ಯಾಸೇಜ್ ಬಿಡಿಸೋ ಪದ್ಧತಿ ಯಾವುದು? ಪ್ಯಾಸೇಜ್ ಕೊಟ್ಟಿರ್ತಾರೆ, ಕೆಳಗೆ 5 ಕ್ವಶನ್ ಇರ್ತಾವೆ. ಓಕೆ, ನಾನು ಏನು ಮಾಡ್ತಿದ್ರಿ, ಮೊದಲಿಗೆ ಕ್ವಶನ್ ಓದ್ತಿದ್ದೆ. 5 ಕ್ವಶನ್ ಫಾಸ್ಟಾಗಿ ಕ್ವಶನ್, ಪೆನ್ಸಿಲ್ ಕಂಪಲ್ಸರಿ, ನನ್ನ ಜೊತೆ ಪೆನ್ಸಿಲ್ ಇರೋದು, ಕ್ವಶನ್ ಪೇಪರ್. ಕ್ವಶನನ್ನು ಫಾಸ್ಟಾಗಿ ಓದೋದು. ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್, ಫೋರ್ತ್ ಕ್ವಶನ್, ಫಿಫ್ತ್ ಕ್ವಶನ್. 1 ನಿಮಿಷದೊಳಗೆ 5 ಕ್ವಶನ್ ಓದಿ ಮುಗಿಸಿರ್ಬೇಕು ನೀವು. ಕ್ವಶನ್ ಓದಿದ್ರಿ, ನೆಕ್ಸ್ಟ್ 1, 2, 3 3 ಕ್ವಶನ್ ನಿಮ್ಗೆ ಐಡಿಯಾ ಬಂದಿರ್ತದೆ ಏನದ ಅಂತ ತಿಳ್ಕೊಂಡು. ಅಲ್ಲಿಂದ್ರೆ ಪ್ಯಾಸೇಜನ್ನು ಫ್ರಮ್ ಬಿಗಿನಿಂಗ್ ಟು ಎಂಡ್ವರೆಗೆ ಫಾಸ್ಟಾಗಿ ಪ್ಯಾಸೇಜನ್ನು ಓದೋದು. ಎಕ್ದಮ್ ಫಾಸ್ಟ್ ಪ್ಯಾಸೇಜ್ ಓದ್ರಿ. ಪ್ಯಾಸೇಜ್ ಓದಿದ್ಮೇಲೆ ಪ್ಯಾಸೇಜ್ ಯಾವ ಸಬ್ಜೆಕ್ಟ್ ರಿಲೇಟೆಡ್ ಐತೆ ಅನ್ನೋದು ಗೊತ್ತಾಗ್ತದೆ. ಪ್ಯಾಸೇಜ್ ಒಳಗೆ ಡಿಸ್ಕ್ರಿಪ್ಟಿವ್ ಆಯಿತು, ವರ್ಣನೆ ಮಾಡಿದ್ದಾಯಿತು, ಅಥವಾ ಫ್ಯಾಕ್ಟ್ ಬೇಸ್ಡ್ ಏನು ಒಂದು ಘಟನೆ ಆಧಾರಿತ ಕುರಿತಾಯಿತು, ಅಥವಾ ಕಾಲ್ಪನಿಕ ಆಯಿತು, ಅಥವಾ ಸೈನ್ಸ್ ಬೇಸ್ಡ್ ಅದು, ಅಥವಾ ಪರಿಸರ ಅಭ್ಯಾಸಕ್ಕೆ ಸಂಬಂಧಪಟ್ಟಿದ್ದು, ಅಥವಾ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು, ಅಥವಾ ಪರಿಸರ ಅಧ್ಯಯನಕ್ಕದು, ಅಥವಾ ರಾಜಕೀಯ ಸಂಬಂಧಪಟ್ಟಿದ್ದು, ಅಥವಾ ಸಾಂಸ್ಕೃತಿಕ ವಿಷಯ ಏನೈತಿ ಅದು ಡೊಮೇನ್ ಏನೈತಿ, ಆ ಪ್ಯಾರಾಗ್ರಾಫ್ದು ಡೊಮೇನ್ ಸೈನ್ಸ್ ಅದು, ಅಥವಾ ಇಮ್ಯಾಜಿನೇಟಿವ್ ಆಯಿತು, ಅಥವಾ ವಿಷಯ ಏನು ವಿಷಯ ಅರ್ಥ ಮಾಡ್ಕೊಳ್ಳೋದು, ಅದು ಸಬ್ಜೆಕ್ಟ್ ಮ್ಯಾಟರ್. ಆಮೇಲೆ ಮೊದಲ ಕ್ವಶನ್ ಓದಿದ್ರಿ ಫಾಸ್ಟಾಗಿ, ಆಮೇಲೆ ಪ್ಯಾರಾಗ್ರಾಫ್ ಫಾಸ್ಟಾಗಿ ಓದೋದು. ಪ್ಯಾರಾಗ್ರಾಫ್ ಫಾಸ್ಟಾಗಿ ಓದಿದ್ಮೇಲೆ ಮತ್ತು ಕ್ವಶನ್ ನಂಬರ್ 1 ಕಡೆ ನೋಡೋದು. ಕ್ವಶನ್ ನಂಬರ್ 1 ಏನಿರ್ತದೆ ರೀ, ಆ ಕ್ವಶನ್ಗೆ ರಿಲೇಟೆಡ್ ಇದ್ದು ಫಸ್ಟ್ ಅಥವಾ ಸೆಕೆಂಡ್ ಪ್ಯಾರಾಗ್ರಾಫ್ದೊಳಗೆ ಆನ್ಸರ್ ಕೊಟ್ಟಿರ್ತಾನೆ ನಾವು. ಕ್ವಶನ್ಗಳು ಲಾಜಿಕಲಿ ಸೀಕ್ವೆನ್ಸ್ ಹೋಗಿರ್ತಾರೆ, 1, 2, 3, 4, 5. ಕ್ವಶನ್ ಕೂಡ ಅದೇ ರೀತಿ, ಮೊದಲನೇ ಕ್ವಶನ್ ಮೊದಲನೇ ಪ್ಯಾರಾಗ್ರಾಫ್, ಸೆಕೆಂಡ್ ಕ್ವಶನ್ ಸೆಕೆಂಡ್ ಪ್ಯಾರಾಗ್ರಾಫ್, ಥರ್ಡ್ ಕ್ವಶನ್ ಥರ್ಡ್ ಪ್ಯಾರಾಗ್ರಾಫ್, ಇದೇ ರೀತಿ ಮ್ಯಾಕ್ಸಿಮಮ್ ಕ್ವಶನ್ ಆನ್ಸರ್ ಇರ್ತಿರ್ತಾವ್ರಿ.
ಮೊದಲು ಕ್ವಶನ್ ಓದ್ರಿ, ಆಮೇಲೆ ಪ್ಯಾರಾಗ್ರಾಫ್ ಓದಿರಿ, ಆಮೇಲೆ ಮತ್ತೆ ಕ್ವಶನ್ ನೋಡೋದು. ಕ್ವಶನ್ ನೋಡಿ ಎಕ್ಸಾಕ್ಟ್ ಆ ಕ್ವಶನ್ ರಿಲೇಟೆಡ್ ಇದ್ದಿದ್ದು ಪ್ಯಾರಾಗ್ರಾಫ್ ಎಲ್ಲ ಐತಿ, ಹೋಗಿ ಆ ಪ್ಯಾರಾಗ್ರಾಫ್ ಅನ್ನ ನೋಡೋದು. ಯಾಕಂದ್ರೆ ಪ್ರತಿಯೊಂದು ಪ್ಯಾರಾಗ್ರಾಫ್ದೊಳಗ ಸೆಂಟ್ರಲ್ ಥೀಮಕ್ ರಿಲೇಟೆಡ್ ಇರುವಂತ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರ. ಮತ್ತೆ ಪ್ಯಾಸೇಜ್ ಓದೊಳಗನೆ ನಾವು ಅಂಡರ್ಲೈನ್ ಮಾಡೋದೇನ್ರಿ ಸರ್? ಅಂಡರ್ಲೈನ್ ಮಾಡೋದು ಎಕ್ಸಾಮ್ ಮೇಜರ್ ಇವೆಂಟ್ ತೊಳಗೆ ಸ್ವಲ್ಪ ಅಂಡರ್ಲೈನ್ ಮಾಡ್ರಿ, ಎಕ್ದಮ್ ಮೇಜರ್ ಅನಿಸ್ಬೇಕು ನೀವು. ಪ್ಯಾಸೇಜ್ದು ಡೊಮೇನ್ ಅರ್ಥ ಮಾಡ್ಕೊಂಡ್ರಿ, ಸಬ್ಜೆಕ್ಟ್ ಯಾವ್ದಕ್ಕೆ ರಿಲೇಟೆಡ್ ಐತಿ. ಇಲ್ಲಿ ಒಂದು ಸಮಸ್ಯೆ ಕುರಿತು ಲೇಖಕರು ಹೇಳುತ್ತಿದ್ದಾರೋ ಅಥವಾ ಲೇಖಕರ ಪಾಯಿಂಟ್ ಆಫ್ ವ್ಯೂ ಏನಿದೆ ಅನ್ನೋದನ್ನ ನಮ್ಗೆ ಗೊತ್ತಿರಬೇಕು. ಇಲ್ಲಿ ನಿಮ್ಮ ಒಪಿನಿಯನ್ ಹೇಳಬಾರ್ದು, ನಿಮ್ಮ ವೈಯಕ್ತಿಕ ಒಪಿನಿಯನ್ ಏನು ಹೇಳಬಾರ್ದು, ನಿಮಗೆ ಏನು ಅನಿಸ್ತದೆ ಹೇಳೋದಲ್ರಿ. ಕಂಪ್ಲೀಟ್ ಸಮರಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಯಾವ ಸಬ್ಜೆಕ್ಟ್ ರಿಲೇಟೆಡ್ ಐತಿ. ಇಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟು ಸೊಲ್ಯೂಷನ್ ಹೇಳಿರೋ ಅಥವಾ ಇನ್ಫಾರ್ಮೇಶನ್ ಕೊಟ್ಟರೋ ಅವರು ಏನಿದೆ ಅನ್ನೋದು ತಿಳ್ಕೊಬೇಕ್ರಿ. ಮೊದಲನೇದು ಕ್ವಶನ್ ಓದೋದು, ಆಮೇಲೆ ಪ್ಯಾರಾಗ್ರಾಫ್ ಫಾಸ್ಟ್ ಆಗಿ ಓದೋದು, ಆಮೇಲೆ ಕ್ವಶನ್ ಓದೋದು, ಆಮೇಲೆ ಪ್ಯಾರಾಗ್ರಾಫ್ದೊಳಗೆ ಅದೇ ಪ್ಯಾರಾಗ್ರಾಫ್ದೊಳಗೆ ಆನ್ಸರ್ ಹುಡ್ಕೋದು. ಆನ್ಸರ್ ಹುಡ್ಕೋವಾಗ ಏನ್ ಮಾಡ್ರಿ, 1 2 3 4 4 ಆಪ್ಷನ್ ಕೊಟ್ಟಿರ್ತಾರೆ. ತಪ್ಪಿದ್ದು ಆಪ್ಷನ್ ಕಟ್ ಮಾಡೋದ್ರಿ. ಯಾವಾಗೂ ಕರೆಕ್ಟ್ ಆನ್ಸರ್ ಆಟೋಮೆಟಿಕ್ ಆಗಿ ಗೊತ್ತಾಗ್ತದೆ. ಮೊದಲನೇ ಕ್ವಶನ್, ಎರಡನೇ ಕ್ವಶನ್, ಮೂರನೇ ಕ್ವಶನ್ ಯಾವಾಗಲೂ ಸಿಂಪಲ್ ಆಗಿರುತ್ತದೆ ಪ್ಯಾಸೇಜ್ದೊಳಗೆ. ಫಸ್ಟ್, ಸೆಕೆಂಡ್, ಥರ್ಡ್ ಇಲ್ಲಿ WH ಕ್ವಶನ್ಸ್ಗಳನ್ನ ಕೇಳಿರುತ್ತಾರೆ. ಎದ್ರೊಳಗ್ರಿ ಪ್ಯಾರಾಗ್ರಾಫ್ದೊಳಗ ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಮಾಡುವಾಗ ಫಸ್ಟ್, ಸೆಕೆಂಡ್, ಥರ್ಡ್ ಈ ಕ್ವಶನ್ WH ಕ್ವಶನ್ ಮೇಲಿಂದ ಇರುತ್ತವೆ. ಹೂ ಯಾರು, ಕಂಪ್ಲೀಟ್ ಅಲ್ಲಿ ಒಬ್ಬ ವ್ಯಕ್ತಿ ಹೆಸರು ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ಮಾಹಿತಿ, ಹೂ ಯಾರು ಅಂತ. ವಾಟ್ ಅಂದ್ರೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಈ ಶಬ್ದ ನೆನ್ಪಿಡ್ರಿ. ಹೂ ಅಂದ್ರೆ ಪರ್ಸನ್, ಒಬ್ಬ ವ್ಯಕ್ತಿ ಅಥವಾ ಜನರ ಬಗ್ಗೆ. ವಾಟ್ ಇನ್ಫಾರ್ಮೇಶನ್, ವಸ್ತು ಅಥವಾ ಸ್ಪೆಸಿಫಿಕ್ ಆಬ್ಜೆಕ್ಟ್ ಬಗ್ಗೆ ಉತ್ತರ ಇರುತ್ತದೆ. ವೆನ್ ಟೈಮ್ ಆಫ್ ಆಕ್ಷನ್, ಅದು ಯಾವಾಗ ನಡೆದಿರುತ್ತದೆ, ಘಟನೆ ಯಾವಾಗ, ಅದರ ಸಂದರ್ಭ ಯಾವಾಗ, ಯಾವ ಸಂದರ್ಭದ ಸಮಯ. ವೆನ್ ಅಂದ್ರೆ ಟೈಮ್, ಆನ್ಸರ್ ಬರಬೇಕು. ಫೇರ್ ಅಂದ್ರೆ ಪ್ಲೇಸ್, ಪ್ಲೇಸ್ ಅಂದ್ರೆ ಪೊಸಿಷನ್, ಪೊಸಿಷನ್ ಅಂದ್ರೆ ಲೊಕೇಶನ್. ಪ್ರಶ್ನೆ ಓದಿದ ತಕ್ಷಣ ಆ ಪ್ರಶ್ನೆದ ಅರ್ಥ ತಿಳ್ಕೊಬೇಕು ನೀವು. ಮೇನ್ ಅಂದ್ರೆ ಕ್ವಶನ್ ಅರ್ಥ ತಿಳಿತಂದ್ರೆ ಆನ್ಸರ್ ಬೇಗನೆ ಅರ್ಥ ಆಗ್ತದೆ. ಹೂ ಅಂದ್ರೆ ಯಾರು, ವಾಟ್ ಅಂದ್ರೆ ಏನು, ಇನ್ಫಾರ್ಮೇಶನ್, ವೆನ್ ಅಂದ್ರೆ ಯಾವಾಗ, ಫೇರ್ ಅಂದ್ರೆ ಎಲ್ಲಿ, ವಾಯ್ ರೀಸನ್ ಮತ್ತು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ. ಬಿಕಾಸ್ ಇದರಿಂದ ಆನ್ಸರ್ ಪ್ರಾರಂಭವಾಗಿರುತ್ತದೆ. ವಿಚ್ ಯಾವುದು, ಸೆಲೆಕ್ಷನ್ ಮಾಡುವಂತ ಪದ್ಧತಿ. ವಿಚ್, ಹೂಸ್ ಯಾರ ಪೊಸಿಷನ್ದೊಳಗೆ ಇರುತ್ತದೆ, ಯಾರ ಅಧೀನದೊಳಗೆ. ಹೂಸ್ ಯಾರದ್ದು. ಹೌ ಆ ಕೃತಿಯನ್ನು ಹೇಗೆ ಮಾಡಿದ್ದಾರೆ, ಅದರ ಮ್ಯಾನರ್ಸ್ ಹೇಳಲಾಗುತ್ತದೆ. ಹೌ ಅಂದ್ರೆ ಪ್ರೊಸೆಸ್ದಲ್ಲಿ ಇರುತ್ತದೆ. ಹೂಮ್ ಅಬೌಟ್ ದ ಪೀಪಲ್, ಹೂಮ್ ಅಂದ್ರೆ ನಾವು ಯಾರಿಗೆ, ಆ ಪ್ರಶ್ನೆದೊಳಗ ಕೇಳಿದ ತಕ್ಷಣ ಹೂಮ್ ಅಂತ ಹೇಳ್ತಲ್ಲ, ಯಾರಿಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಅಲ್ಲಿ ಆನ್ಸರ್ ಕೊಟ್ಟಿರ್ತಾರೆ. ಹೌ ಮೆನಿ ಇಲ್ಲಿ ಕ್ವಾಂಟಿಟಿ ಇರುತ್ತದೆ. ಹೌ ಮಚ್ ಇದು ಕ್ವಾಲಿಟಿ ಇರುತ್ತದೆ. ಈ ಪ್ರಶ್ನೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ನೀವು. ಇದು ಅರ್ಥ, ಇವು ಮೂರು ಪ್ರಶ್ನೆ ಎಲ್ಲಿ ಕೇಳಿರ್ತಾರೆ, ಇವು ಇದಕ್ಕೆ ಸಂಬಂಧಪಟ್ಟಿದ್ದು. ಮೊದಲನೇ ಕ್ವಶನ್, ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್. ಮೊದಲನೇ ಸಿಂಪಲ್, ಎರಡನೇ ಸಿಂಪಲ್, ಮೂರನೇದು ಸ್ವಲ್ಪ ಕಂಪೌಂಡ್ ಲೆವೆಲ್ ಕ್ವಶನ್ ಕೇಳಿರ್ತಾರ, ನಾಲ್ಕನೇದು ಕಾಂಪ್ಲೆಕ್ಸ್, ಮತ್ತು ಐದನೇದು ಕ್ರಿಟಿಕಲ್ ಇರ್ತೈತಿ. ಒಂದನೇದು, ಎರಡನೇದು, ಮೂರನೇದು ಗೊತ್ತಾಗ್ತದ್ರಿ. ನಾಲ್ಕನೇ ಪ್ರಶ್ನೆದು ಟ್ರೂ ಆರ್ ಫಾಲ್ಸ್ ಮೇಲಿಂದ ಕೇಳಿರ್ಬೋದು. ಇಲ್ಲಿ ಏನಾಗ್ತದೆ, ಪ್ಯಾಸೇಜ್ ಓದಿದ ತಕ್ಷಣ ಪ್ಯಾಸೇಜ್ದು ಒಳ ಅರ್ಥ ಏನಿದೆ ಅನ್ನೋದು ತಿಳ್ಕೊಬೇಕು ನಾವು. ಒಳ ಅರ್ಥ, ಇಂಪ್ಲಿಕೇಶನ್ ಏನು, ಅಥವಾ ಒಂದು ಇನ್ಫರೆನ್ಸ್ ಅಂದ್ರೆ ಅನುಮಾನ ಮಾಡೋದು, ತರ್ಕ ಮಾಡೋದು. ಇದು ಹೀಗೆ ಐತೆ ಅಂದ್ರೆ ಇದು ಹೀಗೆ ಇರ್ಬೋದು, ಅನುಮಾನ ಮಾಡಿ ನೀವು ಆನ್ಸರ್ ಅನ್ನು ಹೇಳೋದು. ಟ್ರೂ ಆರ್ ಫಾಲ್ಸ್ ಮೇಲಿನ ಪ್ರಶ್ನೆ ಕೇಳ್ತಾರೆ ಅವರು. ಅಥವಾ ಕಾಂಪ್ಲೆಕ್ಸ್ ಒಳಗೆ ಏನ್ ಕೇಳಿರ್ತಾರ್ರಿ, ಅರ್ಧ ಸೆಂಟೆನ್ಸ್ ಕೊಟ್ಟು ಇನ್ನೊಂದು ಅರ್ಧ ಸೆಂಟೆನ್ಸ್. ನಿಮಗೆ ಈ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಕಾಂಪ್ಲೆಕ್ಸ್ ಕ್ವಶನ್ ಅಥವಾ ಶಬ್ದದ ಮೇಲಿನ ಪ್ರಶ್ನೆ ಕೇಳಿರ್ತಾರೆ. ಸಿನೋನಿಮಸ್ ವರ್ಡ್ ಸಮಾನಾರ್ಥಿ ಶಬ್ದ, ಆಂಟೋನಿಮಸ್ ವರ್ಡ್ಸ್ ವಿರುದ್ಧಾರ್ಥಿ ಶಬ್ದ. ಒಂದು ನ್ಯೂ ವರ್ಡ್ ಕೊಟ್ಟು ಅದರ ಅರ್ಥ ಕೊಟ್ಟಿರ್ತಾರೆ. ನಾಲ್ಕನೇ ಕ್ವಶನ್. ಐದನೇ ಕ್ವಶನ್ ಪ್ರಶ್ನೆಗೆ ಸೊಲ್ಯೂಷನ್ ಕೊಟ್ಟಿರ್ತಾರೆ. ಪ್ರಶ್ನೆಗೆ ಒಂದು, ಈ ಪ್ಯಾಸೇಜ್ಗೆ ಒಂದು ಟೈಟಲ್ ಕೊಟ್ಟಿರುತ್ತಾರೆ. ಅಥವಾ ಇದು ಥೀಮ್ ಏನೈತಿ, ಆ ಥೀಮ್ ಬೇಸ್ಡ್ ಕ್ವಶನ್ ಕೇಳಿರ್ತಾನೆ. ಕ್ರಿಟಿಕಲ್ ಐದನೇ ಕ್ವಶನ್. ಥೀಮ್ ಯಾವಾಗಲೂ ಪ್ಯಾರಾಗ್ರಾಫ್ದ ಮೊದಲನೇ ಪ್ಯಾಸೇಜ್ದ ಮೊದಲನೇ ಪ್ಯಾರಾಗ್ರಾಫ್ದಲ್ಲಿ ಇರುತ್ತದೆ ಆನ್ಸರ್. ಅಥವಾ ಪ್ಯಾರಾಗ್ರಾಫ್ದ ಪ್ಯಾಸೇಜ್ದ ಕೊನೆ ಪ್ಯಾರಾಗ್ರಾಫ್ದಲ್ಲಿ
ಆ ಪ್ಯಾಸೇಜ್ದ ಥೀಮ್ ಅಂದ್ರೆ ವಿಷಯ ಅಥವಾ ಸಬ್ಜೆಕ್ಟ್ ಅಥವಾ ಅದರ ಟೈಟಲ್ ಅಥವಾ ಅದರ ಸೊಲ್ಯೂಷನ್ ಕೊಟ್ಟಿರುತ್ತಾರೆ. ಇದು ಎಲ್ಲ ನಿಮಗೆ ಗೊತ್ತಾಗೋದು ಯಾವಾಗ ರೀ? ಕ್ವಶನ್ ಬಿಡಿಸುವಾಗ ಸೆಂಟ್ರಲ್ ಐಡಿಯಾ ಗೊತ್ತಿರಬೇಕು. ಆಮೇಲೆ ಆ ರೈಟರ್ದ ಟೋನ್ ಏನಿದೆ, ಅವನು ನಿಮಗೆ ಸಜೆಸ್ಟ್ ಮಾಡುತ್ತಿದ್ದಾನೋ ಅಥವಾ ಅದು ದುಃಖದ ಟೋನ್ ಇದೆಯೋ ಅಥವಾ ಹ್ಯಾಪಿ ಟೋನ್ ಇದೆಯೋ, ಬರವಣಿಗೆ ಸ್ಟೈಲ್ ಗೊತ್ತಾಗಿರ್ಬೇಕು, ಅದು ಯಾವ ಟೋನ್ದಲ್ಲಿದೆ. ಯಾರ್ದು ಪಾಯಿಂಟ್ ಆಫ್ ವ್ಯೂ, ಲೇಖಕರ ಪಾಯಿಂಟ್ ಆಫ್ ವ್ಯೂ ನೀವು ತಿಳ್ಕೊಬೇಕಿಲ್ಲಿ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಲ್ಲಿ ನೋಡುವುದು ಬೇಡ. ನಿಮಗೆ ಏನು ಅನ್ಸೈತಿ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಲೇಖಕರು ಏನು ಹೇಳಿರ್ತಾರೆ ಅದನ್ನೇ ನಿಮ್ಗೆ ಅರ್ಥ ಆಗಿರ್ಬೇಕು. ಸರ್ ಇದೆಲ್ಲ ಯಾವಾಗ ಗೊತ್ತಾಗೋದು? ಈಗ ನೀವು ಒಂದು 50 ಪ್ಯಾಸೇಜ್ ಬಿಡಿಸಿದ ಮೇಲೆ, 50 ಯಾವಾಗ ಬಿಡಿಸೋದ್ರಿ? ಯಾವಾಗ ಬಿಡಿಸೋದು ಅಂದ್ರೆ ಡೈಲಿ ಒಂದು ಪ್ಯಾರಾಗ್ರಾಫ್ ಬಿಡಿಸ್ಬೇಕು. ಸರ್ ಎಲ್ಲಿದು ಬಿಡಿಸೋದು? ಆಲ್ರೆಡಿ ನನ್ನ ಬುಕ್ದೊಳಗೆ ಅದಾವ್ರಿ. ಪ್ಯಾಸೇಜ್ ತಗೊಳ್ರಿ, ಪ್ಯಾಸೇಜ್ ಕೆಳಗೆ 5 ಕ್ವಶನ್ ಕೊಟ್ಟಿರ್ತಾನ, ಪ್ರಾಕ್ಟೀಸ್ ಮಾಡಿ ನೋಡ್ರಿ. ಅಗದಿ ಆರಾಮಾಗಿ ಕ್ವಶನ್ ಓದಬೇಕು, ಆಮೇಲೆ ಪ್ಯಾಸೇಜ್ ಓದಬೇಕು, ಆಮೇಲೆ ಕ್ವಶನ್ ಓದೋದು, WH ಕ್ವಶನ್ ಅರ್ಥ ತಿಳ್ಕೋಬೇಕು, ವೊಕ್ಯಾಬುಲರಿ ಬರಲೇಬೇಕು, ಸಿನೋನಿಮಸ್ ಅಂಟೋನಿಮಸ್ ಶಬ್ದಗಳು, ಥೀಮ್ ಏನಾಯ್ತು ಗೊತ್ತಾಗಿರಬೇಕು, ಟೈಟಲ್ ಮತ್ತು ಸೊಲ್ಯೂಷನ್ ಅರ್ಥ ಗೊತ್ತಾಗಿರ್ಬೇಕು. ಫ್ಯಾಕ್ಟ್ ಬೇಸ್ಡ್ ಇದ್ದಿದ್ದು ಪ್ರಶ್ನೆಗಳು ಈಸಿ ಆಗಿರುತ್ತವೆ. ಡಿಸ್ಕ್ರಿಪ್ಟಿವ್ ಅಂದ್ರೆ ಒಂದು ವಿಷಯಕ್ಕೆ ಆಧಾರವಾಗಿರುತ್ತದೆ. ಈ ರೀತಿ ನೀವು ಪ್ಯಾಸೇಜ್ ಅನ್ನು ಬಿಡಿಸಿದ್ರೆ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ದಿಸ್ ಈಸ್ ಮೈ ಫೇವ್ರೆಟ್. ನನಗಿದು ತಿಳಿಸಿ ಹೇಳಕ್ ಬರ್ತಾ ಇಲ್ರಿ ನಿಮಗೆ, ಬಟ್ ನಾನು ಪೇಪರ್ದೊಳಗೆ ಪ್ಯಾರಾಗ್ರಾಫ್ ಫುಲ್ ಮಾರ್ಕ್ಸ್ ನಾನು ಬರ್ತಿದ್ದು ಮ್ಯಾಕ್ಸಿಮಮ್. ನಾನು ಇಲ್ಲಿ ಏನಾಯ್ತು ನೋಡ್ರಿ, ಇದು ಆಪ್ಷನ್ ವೈಸ್ ನಮ್ಗೆ ಗೊತ್ತಾಗ್ತದೆ ರೀ ಪ್ಯಾರಾಗ್ರಾಫ್ದೊಳಗೆ, ABCD ದೊಳಗೆ. ಇಲ್ಲಿ ಏನೈತಿ 5ನೇ ಕ್ವಶನ್ ಮತ್ತು 4ನೇ ಕ್ವಶನ್ ಆನ್ಸರ್ ಎಲ್ಲಿ ಹುಡುಕಬೇಕು ಅಂತಂದ್ರ, ಇದ್ರ ಆನ್ಸರ್ ಕಂಪ್ಲೀಟ್ ಪ್ಯಾರಾಗ್ರಾಫ್ದೊಳಗೆ ಕೊಟ್ಟಿರಲ್ಲ ಅವರು. 5ನೇ ಕ್ವಶನ್ ಆನ್ಸರ್ ಪ್ಯಾರಾಗ್ರಾಫ್ದೊಳಗೆ ಎಷ್ಟು ಹುಡುಕುದ್ರೂ ಗೊತ್ತಾಗಂಗಿಲ್ರಿ. ಪ್ಯಾರಾಗ್ರಾಫ್ ಫಸ್ಟ್ ವರ್ಡ್ ಟು ಲಾಸ್ಟ್ ವರ್ಡ್ ತನ ಓದಲೇಬೇಕು. ಓಕೆ, ಮತ್ತು ಪ್ರತಿಯೊಂದು ಶಬ್ದದ ಅರ್ಥ ಬರಲೇಬೇಕು. ನೋ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಪ್ರತಿಯೊಂದು ಶಬ್ದದ ಅರ್ಥ ಬರಲಿಲ್ಲ ಅಂದ್ರೂ ನಡಿತೈತಿ. ನಿಮಗೆ ಗೆಸ್ ಆಗಬೇಕು, ಅದ್ರ ಕಾಂಪ್ರಿಹೆನ್ಷನ್ ಅದ ನಿಮಗೆ. ಡಿಟೇಲ್ ಅಲ್ಲಿ ಅನಾಲಿಟಿಕ್ ಇದೇನು ನಿಮಗೆ ವ್ಯಾಕರಣ ದೃಷ್ಟಿಯಿಂದ ಇನ್ ಡಿಟೇಲ್ ಆಗಿ ಅನಾಲಿಸಿಸ್ ಮಾಡೋದಲ್ಲ. ಓವರ್ ಆಲ್ ಒಂದು ಪ್ಯಾಸೇಜ್ ಓದಿದ ತಕ್ಷಣ ಅದರದ್ದು ಥೀಮ್ ಏನೈತಿ, ಆ ಪ್ಯಾಸೇಜ್ದೊಳಗೆ ಏನು ವಿಷಯ ಜ್ಞಾನ ಕೊಟ್ರೆ ಅನ್ನೋದು ನಿಮಗೆ ಅದರದ್ದು ಸಾರಾಂಶ ಗೊತ್ತಾಗಿರ್ಬೇಕ್ರಿ, ಸಿನಾಪ್ಸಿಸ್ ಗೊತ್ತಾಗಿರ್ಬೇಕು ನಿಮಗೆ. ಈಚ್ ಅಂಡ್ ಎವ್ರಿ ವರ್ಡ್ ಅರ್ಥ ಗೊತ್ತಾಗಬೇಕು ಅನ್ನೋ ಉದ್ದೇಶ ಪ್ಯಾರಾಗ್ರಾಫ್ ಅಂಡರ್ಸ್ಟ್ಯಾಂಡಿಂಗ್ ಇರುವುದಿಲ್ಲ. ಪ್ಯಾರಾಗ್ರಾಫ್ ಅಂಡರ್ಸ್ಟ್ಯಾಂಡಿಂಗ್ ಉದ್ದೇಶ ಏನು ಎಂದರೆ ಸರಳವಾಗಿ ಒಂದು ಈಗ ನಾವು ನ್ಯೂಸ್ ಪೇಪರ್ ಓದಿದ ತಕ್ಷಣ ಅದರೊಳಗೆ ಏನೈತೆ ಅನ್ನೋದು, ಯಾರು, ಯಾರಿಗಾಗಿ, ಏಕೆ, ಎಲ್ಲಿ, ಹೇಗೆ, ಯಾರು ಬರೆದರು ಅನ್ನೋದು ಗೊತ್ತಿರಬೇಕು. ಮ್ಯಾಕ್ಸಿಮಮ್ ಈ ಕ್ವಶನ್ ನಿಮ್ಗೆ ಅರ್ಥ ಆಗುತ್ತೆ ಅಂದ್ರೆ ಗೊತ್ತಾಗುತ್ತೆ. 5ನೇ ಕ್ವಶನ್ ಆನ್ಸರ್ ಎಲ್ಲಿ ಹುಡುಕೋದ್ರಿ? 4 ಆಪ್ಷನ್ ಏನು ಕೊಟ್ಟಿರ್ತಾರೆ ನೋಡ್ರಿ, 4 ಆಪ್ಷನ್ ಒಳಗ ತಪ್ಪಿದ್ದ ಆಪ್ಷನ್ ಮೊದಲು ಕಂಡು ಹಿಡಿಯೋದು. ಇದ್ರದ್ದು 1, 2, 3 ಡೈರೆಕ್ಟ್ ಆನ್ಸರ್ ಗೊತ್ತಾಗ್ತದೆ ನಿಮಗೆ. 4th ಕಿಂತ 5th ಕ್ವಶನ್ ಆನ್ಸರ್ ಗೊತ್ತು ಹೇಗೆ ಹಿಡೋದ್ರಿ? ಆಪ್ಷನ್ ಕಟ್ ಮಾಡೋದು, ತಪ್ಪಿರೋ ಆಪ್ಷನ್ ಕಟ್ ಮಾಡಿದ್ರಿ ಅಂದ್ರೆ ಕರೆಕ್ಟ್ ಆಗಿ ಆನ್ಸರ್ ಯಾವ್ದು ಅನ್ನೋದು ಗೊತ್ತಾಗ್ತದ್ರಿ. ಎಲ್ಲಿ 5ನೇ ಪ್ರಶ್ನೆದ ಅರ್ಥ. ಓಕೆ, ಏನೇನು ಹೇಳೇನ್ರಿ ನಾನು ಇಲ್ಲಿ ತನಕ? ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಸೆಕ್ಷನ್ ತುಂಬಾ ಈಸಿ ಆಗಿದೆ. ಇದಕ್ಕೆ ಮಿನಿಮಮ್ 8 ಮಿನಿಟ್ಸ್ ನೀವು ಟೈಮ್ ಕೊಡಬೇಕು. 8 ಮಿನಿಟ್ಸ್ 10 ಮಾರ್ಕ್ಸ್ ಬರಲೇಬೇಕು. ಮೊದಲಿಗೆ ಕ್ವಶನ್ ಓದಬೇಕು ವೇಗವಾಗಿ, ಆಮೇಲೆ ಪ್ಯಾಸೇಜ್ ಅನ್ನ ಫಾಸ್ಟ್ ಆಗಿ ಓದಬೇಕು, ಆಮೇಲೆ ಮತ್ತೆ ಪ್ಯಾಸೇಜ್ ಓದಬೇಕು, ಆಮೇಲೆ ಮತ್ತೆ ಕ್ವಶನ್ ಓದ್ಕೋಬೇಕು. 1, 2, 3 ಈ 3 ಕ್ವಶನ್ದು ಆನ್ಸರ್ ತಪ್ಪಾಗಲೇಬಾರದು. ಯಾಕೆಂದ್ರೆ 1, 2, 3 ಕ್ವಶನ್ ಆನ್ಸರ್ ನೇರವಾಗಿ ಪ್ಯಾರಾಗ್ರಾಫ್ದಲ್ಲಿ ಕೊಟ್ಟಿರುತ್ತಾರೆ. ಪ್ರತಿಯೊಂದು ಪ್ಯಾರಾಗ್ರಾಫ್ ಇದು ಸೆಂಟ್ರಲ್ ಥೀಮ್ಗೆ ರಿಲೇಟೆಡ್ ಆಗಿರುತ್ತದೆ. ಪ್ಯಾರಾಗ್ರಾಫ್ ಕಂಪ್ಲೀಟ್ ಡಿಟೇಲ್ ಆಗಿ ಓದಲೇಬೇಕು. ಪ್ಯಾರಾಗ್ರಾಫ್ ಕಂಪ್ಲೀಟ್ ಡೀಟೇಲ್ ಆಗಿ ಯಾಕೆ ಓದಬೇಕು? 4ನೇ ಕ್ವಶನ್ ಮತ್ತು 5ನೇ ಕ್ವಶನ್ ಆನ್ಸರ್ ಹುಡುಕುವ ಸಲುವಾಗಿ ಪ್ಯಾಸೇಜ್ ಕಂಪ್ಲೀಟ್ ಓದಲೇಬೇಕಾಗುತ್ತದೆ. 4ನೇ ಕ್ವಶನ್ 1, 2, 3 ಕ್ವಶನ್ ಅದು WH ವರ್ಡ್ ಮೇಲೆ ಇರುತ್ತದೆ. ಇಲ್ಲಿ ನಾನು ಹೇಳಿದ ಪ್ರಕಾರ 4ನೇ ಕ್ವಶನ್ ವೊಕ್ಯಾಬುಲರಿ ಮೇಲಿಂದ ಕೇಳಿರುತ್ತಾನೆ. ಆಂಟೋನಿಮಸ್, ಸಿನೋನಿಮಸ್ ಈ ಶಬ್ದಗಳ ಮೇಲಿಂದ ಕೇಳಿರುತ್ತಾನೆ. 5ನೇ ಕ್ವಶನ್ ಅದು ಥೀಮದ ಮೇಲಿಂದ ಇರುತ್ತದೆ, ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಪ್ರಾಬ್ಲಮ್ ರಿಲೇಟೆಡ್ ಇರುತ್ತದೆ, ಸೊಲ್ಯೂಷನ್ ರಿಲೇಟೆಡ್ ಇರುತ್ತದೆ.
4 ಮತ್ತು 5ನೇ ಪ್ರಶ್ನೆ ಆನ್ಸರ್ ಹುಡುಕುವಾಗ ಆಪ್ಷನ್ ಯಾವುದು ತಪ್ಪೈತಿ ಅದನ್ನ ಕಟ್ ಮಾಡಬೇಕು, ಅಂದಾಗ ಕರೆಕ್ಟ್ ಆನ್ಸರ್ ಗೊತ್ತಾಗುತ್ತದೆ. 4 ಮತ್ತು 5ನೇ ಪ್ರಶ್ನೆ ಆನ್ಸರ್ ಹುಡುಕಬೇಕಾದ್ರೆ ಸಂಪೂರ್ಣ ಪ್ಯಾರಾಗ್ರಾಫ್ ದ ಥೀಮ್ ಏನೈತಿ, ವಿಷಯ ಏನೈತಿ ಅನ್ನೋದು ಜನರಲ್ ಆಗಿ ಗೊತ್ತಾಗಿರಬೇಕು. ಪ್ರತಿಯೊಂದು ಶಬ್ದದ ಅರ್ಥ ಗೊತ್ತಾಗಲೇಬೇಕು ಅನ್ನೋ ಉದ್ದೇಶ ಪ್ಯಾರಾಗ್ರಾಫ್ ಇರೋಂಗಿಲ್ಲ. ಪ್ಯಾರಾಗ್ರಾಫ್ ಆನ್ಸರ್ ಹೇಳುವಾಗ ನಿಮ್ಮ ಓನ್ ಅಡಿಷನಲ್ ವಿಷಯಗಳನ್ನು ಹೇಳಬಾರದು. ರೈಟರ್ನ ಉದ್ದೇಶ ಏನಿದೆ, ರೈಟರ್ದು ಪಾಯಿಂಟ್ ಆಫ್ ವ್ಯೂ ಏನಿದೆ ಅದನ್ನೇ ನೀವು ಹೇಳಬೇಕು. ಇದು ಒಂದು 50 ಪ್ಯಾಸೇಜ್ ಅನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ 10 ಮಾರ್ಕ್ಸ್ ನಿಮ್ಮ ಪಾಕೆಟ್ದಲ್ಲಿ ಇರುತ್ತದೆ. ಪ್ಯಾರಾಗ್ರಾಫ್ ಬಿಡಿಸುವಾಗ ಪ್ರಾರಂಭದೊಳಗೂ ಕೂಡ ಬಿಡಿಸಬಾರ್ದು. ಯಾಕಂದ್ರೆ ಎಕ್ಸಾಮ್ ಹೋಗಿದ ತಕ್ಷಣ ನೀವು ಮೊದಲಿಗೆ ಪ್ಯಾರಾಗ್ರಾಫ್ನೇ ಬಿಡಿಸೋಂತ ಹೋದ್ರಂದ್ರೆ ನಿಮ್ಗೆ ಗೊತ್ತಿರಲಾದ್ರೆ ಟೈಮ್ ಹೆಚ್ಚಿಗೆ ಹೋಗುತ್ತದೆ. ಮತ್ತು ಕೊನೆ ಒಳಗೂ ಬಿಡಿಸಬಾರ್ದು, ಕಂಪ್ಲೀಟ್ ಕೊನೆ ಹಂತದೊಳಗೆ ಪ್ರೆಷರ್ ಮೈಂಡ್ ಮೇಲೆ ಇರುತ್ತದೆ. ಹೀಗಾಗಿ ಸರಳ ಪ್ರಶ್ನೆಗಳು ಕೂಡ ನಾವು ತಪ್ಪುತ್ತೇವೆ. ಇದಕ್ಕೆ ಮಿಡಲ್ ಒಳಗೆ ಇರಬೇಕು. ಮಿಡಲ್ ಒಳಗೆ ಮಿನಿಮಮ್ 8 ಮಿನಿಟ್ಸ್, ಮ್ಯಾಕ್ಸಿಮಮ್ 8 ಮಿನಿಟ್ಸ್, ಮಿನಿಮಮ್ 6 ಮಿನಿಟ್ ಇಷ್ಟರದೊಳಗೆ ಈ ಪ್ಯಾರಾಗ್ರಾಫ್ ಅನ್ನು ಮುಗಿಸಿರಬೇಕು. ಓಕೆ, ಈ ರೀತಿ ಮಾಡಿದ್ರೆ ಯು ವಿಲ್ ಗೆಟ್ ದ ಮಾರ್ಕ್ಸ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಹಾಗಿದ್ರೆ ಯಾವುದು ಇದಂತೂ ನಂದು ಇಂಗ್ಲಿಷ್ ಮೀಡಿಯಂ ಬುಕ್ ಐತಿ. ಈ ಬುಕ್ದೊಳಗೆ ನಾನು ಪ್ಯಾರಾಗ್ರಾಫ್ ಕೊಟ್ಟಿರ್ರಿ. ನೀವು ಪ್ಯಾರಾಗ್ರಾಫ್ ಕರೆಕ್ಟಾಗಿ ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಪ್ರಾಕ್ಟೀಸ್ ಮಾಡ್ಬೇಕಾಗ್ತವ್ರ. ಮ್ಯಾಕ್ಸಿಮಮ್ ಮಾಡಂಗಿಲ್ಲ ಯಾರು, ಡೈರೆಕ್ಟ್ ಹೋಗಿ ಪೇಪರ್ದೊಳಗೆ ಬಿಡಿಸ್ತಿರ್ತಾರೆ. ಎಲ್ಲರೂ ಪೇಪರ್ದೊಳಗೆ ಬಿಡಿಸಿದ್ರೆ 3 ಬರ್ತಿರ್ತಾವ್ರೆ. ಇವು 2 ಸಲುವಾಗಿನೇ ನಿಮ್ದು ಟರ್ನ್ ಆಗೋದು ಅಲ್ಲೇ ಅಲ್ಲ.